ಇಲ್ಲ, ಆ ಥರ ಏನಿಲ್ಲ. ನನ್ನ ಮನೆಯಲ್ಲಿ, ನನ್ನ ಫ್ರೆಂಡ್ಸ್ ಮನೆಯಲ್ಲಿ, ನನ್ನ ಸ್ನೇಹಿತರ ಮನೆಯಲ್ಲಿ ಎಲ್ಲ ಸೇರಿ ಸಿಕ್ಕಿರೋದು 31 ಲಕ್ಷ. ಅದರಲ್ಲಿ ನನ್ನ ಮನೆಯಲ್ಲಿ ಸಿಕ್ಕಿರೋದು ನಂದೊಂದು 2.5 ಲಕ್ಷ, ನಮ್ಮ ತಾಯಿಯವ್ರದ್ದೊಂದು 3 ಲಕ್ಷ ಅಷ್ಟೇ. ನೋಡಿ, ಈಗ ಇನ್ವೆಸ್ಟಿಗೇಷನ್ ಏಜೆನ್ಸೀಸು ಬರ್ತಿರ್ತವೆ. ಅವ್ರಿಗೇನ ಎಲ್ಲನ ಡೌಟ್ಸ್ ಇದ್ದರೆ ಬರ್ತವೆ, ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಒಂದ್ಸರಿ ಎಲ್ಲ ಸರ್ಚ್ ಮಾಡ್ಕೊತಾರೆ. ಅವ್ರಿಗಿನ್ನ ಡೌಟ್ಸ್ ಇದ್ದರೆ ನಮ್ಮನ್ನು ಕರೆಸ್ಕೊತಾರೆ, ಇನ್ನೂ ಡಾಕ್ಯುಮೆಂಟ್ಸ್ ಫರ್ನಿಷ್ ಮಾಡೋಕ್ಕೋಸ್ಕರ ಕೇಳ್ತಾರೆ. ಅವಕ್ಕೆಲ್ಲ ನಾವು ಸಿದ್ಧವಿದ್ದೀವಿ. ಇಷ್ಟಕ್ಕೆ ಮುಂಚೆ ಕೂಡ ಒಂದು IT ಡಿಪಾರ್ಟ್ಮೆಂಟು ಬಂದಿತ್ತು. ಅದು ಅವ್ರು ಬಂದುಬಿಟ್ಟು 2020 ಇಸ್ವಿಯಲ್ಲಿ ಬಂದಾಗ ಅವರು ರೈಡ್ ಮಾಡಿದ್ರು, ಸರ್ಚ್ ಮಾಡಿದ್ರು. ಅವ್ರು ಕೇಳೋಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಅವ್ರಿಗೆ ಫರ್ನಿಷ್ ಮಾಡಿದ್ದೀವಿ. ಆ ಫರ್ನಿಷ್ ಮಾಡಿದ್ಮೇಲೆ ಅವರೆಲ್ಲ ಒಪ್ಕೊಂಡು ಎಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇವರು ಕೂಡ ಏನೇನು ಒಂದು ಡಿಪಾರ್ಟ್ಮೆಂಟ್ ಇಂಡಿವಿಜುವಲ್ ಏಜೆನ್ಸಿ ಅವ್ರು ಏನು ಬಂದಿದ್ದಾರೆ, ಇಂಡಿಪೆಂಡೆಂಟ್ ಏಜೆನ್ಸಿ ಅವ್ರು ಏನು ಬಂದಿದ್ದಾರೆ, ಇವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ನಾವು ಫರ್ನಿಷ್ ಮಾಡ್ತೀವಿ. ನಾವಾಗಲಿ, ನಮ್ಮ ಅಕೌಂಟೆಂಟ್ಸ್ ಆಗಲಿ, ನಮ್ಮ ಲಾಯರ್ಗಳಾಗಲಿ ಫರ್ನಿಷ್ ಮಾಡಿ ಅವಕ್ಕೆ ಏನೇನು ಅವ್ರಿಗೆ ಸಹಕಾರ ಕೊಡಬೇಕು ನಾವು ಕೊಡ್ತೀವಿ. ಇಲ್ಲ, ಆ ಥರ ನಾವು ಹೇಳೋಕ್ಕೆ ಬರೋದಿಲ್ಲ ಟಾರ್ಗೆಟ್ ಅಂತೇಳಿ. ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಅವ್ರಿಗೇನೋ ಎಲ್ಲೋ ಇಲ್ಲ, ಈ ಥರ ಏನೋ ತಪ್ಪು ನಡೀತಿದ್ದೇನೆ ಅಂತೇಳಿ ಎಲ್ಲೋ ಒಂದು ಕಡೆಯಿಂದ ಇನ್ಫಾರ್ಮೇಷನ್ ಬಂದರೂ ಅವ್ರು ಬರಬೇಕಾಗುತ್ತೆ. ಆ ಥರ ಬಂದಿರ್ಬೋದು ಅಷ್ಟೇ. ಡೆಫಿನೆಟ್ಲಿ ಹೋಗ್ತೀನಿ. ಯಾಕಂದರೆ ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ನೋಟಿಸ್ ಬಂದಿದೆ ಅಂದಮೇಲೆ ಅದಕ್ಕೊಂದು ರಿಪ್ಲೈ ನಾವು ಕೊಡಲೇಬೇಕಾಗುತ್ತಲ್ಲ. ಏನು ಆರೋಪ ಅಂತ? ಈಗ ಆರೋಪ ಅಂದಾಗ ಈಗ ನಿಮ್ಮ ಮನೆಗೊಂದು ನೋಟಿಸ್ ಬರುತ್ತೆ, ಬ್ಯಾಂಕ್ ಕಡೆಯಿಂದ ಒಂದು ನೋಟಿಸ್ ಬರುತ್ತೆ. ಹಾಗಂತೇಳಿ ತಪ್ಪಿಸೋತ್ರ ಏನೂ ಆಗಲ್ಲ. ಇಷ್ಟಕ್ಕೆ ಮುಂಚೆ ಕೂಡ ನನ್ನ ಮೇಲೆ IT ರೈಡ್ ಆಗಿದೆ. ಹಾಗಂತೇಳಿ ನಾನು ಅದ್ರ ಮೇಲೆ 2-3 ವರ್ಷಕ್ಕೆ ಕ್ಲೀನಾಗಿ ಬಂದ್ಬಿಡ್ನಲ್ಲ. ಪಂಚನಾಮ ಪ್ರತಿಯೊಬ್ಬರು ಪಂಚನಾಮದಲ್ಲಿ ಏನಿಲ್ಲ. ನಂದೊಂದು 2.5 ಲಕ್ಷ, ನಮ್ಮ ತಾಯಿ ಒಂದು 3 ಲಕ್ಷ, ಕೆಲವಷ್ಟು ಒಂದು 3-4 ಡಾಕ್ಯುಮೆಂಟ್ಸ್ ನನ್ನ ಹೆಸರು ಮೇಲೆ ಇದ್ದಿದ್ದು, ನಮ್ಮ ಮೊಬೈಲ್ ಫೋನ್ಸು ಅವು ಸೀಸ್ ಮಾಡಿರ್ತಾರೆ ಅಷ್ಟೇ. ಅದು ಕಾಮನ್ ಅಲ್ಲ, ಪ್ರೊಸೀಜರ್ ಇರುತ್ತೆ. ಇಲ್ಲ, ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸರ್ಚ್ ಮಾಡೋಕ್ಕೆ 2 ದಿವಸ ಆಯಿತು. ಆದಮೇಲೆ ನಾವು ಯಾವತ್ತು ಕರಿತೀವೋ ತಾವೆಲ್ಲ ಬಂದು ನಮಗೆ ಡೀಟೇಲ್ಸ್ ಫರ್ನಿಷ್ ಮಾಡ್ಬೇಕಂದ್ರೆ ಅವರು ಓಕೆ, ನಾವು ಖಂಡಿತ ಬರ್ತೀವಿ, ಸಹಕಾರ ಮಾಡ್ತೀವಿ ಅಂತ ಹೇಳಿ. ಥ್ಯಾಂಕ್ ಯು. ಸೆಷನ್ ಓದ್ತಲ್ಲ ಅಂದರೆ ಈಗ ಅವ್ರು ಬರ್ಬೇಕಂತೇಳಿದಾಗ ಬರ್ತಾರೆ. ಸೆಷನ್ ಇದೆ, ಇನ್ನೊಂದಿದೆ ಅಂತ ಹೇಳೋಕ್ಕಾಗುತ್ತೆ. ಆ ಥರ ಏನಿಲ್ಲ. ಥ್ಯಾಂಕ್ ಯು.